ನೋಡ್ರಿ, ಸತೀಶ್ ಜಾರಕಿಹೊಳಿ ಅವರು ಇದು ಮಾತಾಡಿದ್ರೆ ಇದು ಮೊದಲೇ ಸಲ ಏನು ಅಲ್ಲ. ನನ್ನ ಬಗ್ಗೆ ನಿಮ್ಮದೇ ವಾಹಿನಿಯಲ್ಲಿ ಭಾಳ ಮುನ್ನೆ ಯಾವಳದಾಗ ನಾನು ಲೋಕಸಭಾಕ್ಕೆ ಇದು ಮಾಡಿದ್ದೆ, ಆವಳದಾಗೂ ಮಾತಾಡಿದ್ರು. ಅವನ ಕಡೆ ಏನು ರೊಕ್ಕ ಐತಾನೆ ಅಂದು ಕ್ವಶನ್ನಾಗ ಮಾತಾಡ್ತಾರೆ. ಕ್ವಶನ್ನಾಗ ಮಾತಾಡಬೇಕಾದ್ರೆ ಅವ್ರು ತಿಳ್ಕೊಬೇಕಾಗ್ತಿದೆ. ಇವ್ರು ಎಷ್ಟು ಸೀನಿಯರ್ ರೀ ನನ್ಕಿಂತ ಕಾಂಗ್ರೆಸ್ನಾಗ. ಅರ್ಥ ಆಯ್ತಾ? ಹೌದು. ಇವ್ರು ನನ್ನ ಕೇಳ್ತಾರೆ ಎಷ್ಟು ಇವ್ರಿಗೆ ಇವ್ರ ಕಡೆ ಹಣ ಇದೆ ಇಲ್ಲ ಅನ್ನೋದು. ಅವ್ರ ಕಡೆ ಎಲ್ಲೈತ್ರಿ ಹಣ ಅಂತ. ನಿಮ್ಮ ಕಡೆ ಹಣ ಎಲ್ಲಿತ್ತು, ನಿಮ್ಮ ಕಡೆ ಹಣ ಹೆಂಗೆ ಬರ್ತಂತೂ ನಾವು ಇನ್ನೋರಿಗೆ ಕೇಳಿಲ್ಲ. ಕರೆಕ್ಟ್. ನೀವು ಹೆಂಗೆ ಗಳಿಸಿದ್ರಿ ಅನ್ನೋದು ಕೇಳುವುದಿಲ್ಲ. ನಿಮ್ಮ ಇತಿಹಾಸ ನೋಡಿದ ನಂತರನೂ ನೀವು ಹೆಂಗೆ ಗಳಿಸಿದ್ರಿ ಅನ್ನೋದು ನಮಗೂ ಗೊತ್ತೈತಿ. 2 ಬಾರಿ ಬೆಳಗಾವಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುರ್ಚಿ ಅವರು ಏಕವಚನದಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಆ ರೀತಿ ಮಾತಾಡಬಾರಾಗಿತ್ತು. ಅವನ ಕಡೆ ಏನು ರೊಕ್ಕ ಐತನ? ತಪ್ಪದು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರವರು ಬೆಳಗಾವಿ ಸಮಿತಿಯನ್ನು ಮುಗಿಸಿ ಕನ್ನಡಿಗರ ವಿಜಯೋತ್ಸವಕ್ಕೆ ಕಾರಣರಾದವರು. ಮತ್ತು ನೀವು ಭಾಳ ಹಿಂದಿನವರು, ತದನಂತರ ಬಂದವರು. ಕಾಂಗ್ರೆಸ್ಸಲ್ಲಿ ನೀವು ಮೂಲ ಇರಲಿಲ್ಲ ನೀವು. ಹಾಗಾದರೆ ಅಂಥವರ ಅಪಮಾನ ಎಷ್ಟು ಸರಿ? ಇದು ಚರ್ಚೆ ಆಗ್ತಾಯಿದೆ ಬೆಳಗಾವಿ ಜಿಲ್ಲೆ ತುಂಬ. ಸತೀಶ್ ಜಾರಕಿಹೊಳಿ ಇನ್ನೊಂದು 2-3 ಸೀಟ್ ನಮ್ಮನ್ನೇ MLA ಮಾಡ್ಬೇಕಂತ ಅವ್ರು ಹೊರಟಿದ್ದಾರೆ. ಹೈಕಮಾಂಡ್ ಮೌನಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ ಏನು ಮಾಡ್ತಾಯಿದೆ ಅಂತಂದ್ರೆ ಸಂಪೂರ್ಣವಾಗಿ ಮಲಗಿದೆ, ನಿಷ್ಕ್ರಿಯ ಆಗಿದೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರೂ ನಿಷ್ಕ್ರಿಯ ಆಗಿದ್ದಾರೆ. ಈ ಕಾರಣ ಏನು ಅಂತಂದರೆ, ಕುಟುಂಬ ರಾಜಕಾರಣವನ್ನು ಬೆಳೆಸುತ್ತಿರುವವರು ಯಾರು? ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಅವನತಿಗೆ ಮುಂದೊಂದು ದಿನ ಇದೇ ನಾಯಕರು ಕಾರಣರಾಗ್ತಾರೆ. ಇದು ಎಲ್ಲರಿಗೂ ಗೊತ್ತಂಥ ವಿಚಾರ. ರಮೇಶ್ ಕುರ್ಚಿ ಏನು ಕೇಳ್ತಾರೆ, ಕುರುಬರನ್ನು ಎಷ್ಟು ಇವರು ಬೆಳೆಸಿದ್ದಾರೆ ನಮಗೆಲ್ಲ ಗೊತ್ತಿದೆ. ಇವ್ರ ಇತಿಹಾಸ ಗೊತ್ತಿದೆ, ಇವ್ರು ಎಷ್ಟು ಹಣವನ್ನು ಸಂಪಾದಿಸಿದ್ರೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ನಾನು ಮಾತಾಡೋದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಬಗ್ಗೆ. ಬೆಳಗಾವಿ 24x7 ನೀರು ಸಿಗ್ತಾ ಇಲ್ಲ ಯಾಕೆ ಅಂತ ಮಾತಾಡ್ತೇವೆ. ಬೆಳಗಾವಿ ಇಂಚು ರಮೇಶ್ ಕುರ್ಚಿ ಅವ್ರಿಗೆ ಏನು ನಾಲೆಜ್ ಇದೆ, 18 ಮಂದಿ ಶಾಸಕರಿಗೆ ಯಾರಿಗೂ ಇಲ್ಲ. ಭಾಳ ಆಶ್ಚರ್ಯ ಅದು. ಎಲ್ಲೆಲ್ಲಿ ಏನು ಮಾಡಬೇಕನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವರನ್ನು ಸಲಹೆ ಸೂಚನೆ ಪಡೆದಿದ್ರೆ, ಅಥವಾ 24x7 58 ವಾರಗಳಲ್ಲಿ ನೀರಿನ ಸಮಸ್ಯೆ ಹೇಗೆ ಬಗೆಸುವಂತ ಇವ್ರನ್ನ ಕೇಳಿದರೆ ಸಂಪೂರ್ಣವಾಗಿ ಹೇಳ್ತಾಯಿದ್ರು. ಇನ್ನು ಕಾಂಗ್ರೆಸ್ದವರು ರಮೇಶ್ ಕುರ್ಚಿಯವ್ರನ್ನ ಮೂಲಿಗುಂಪು ಮಾಡಿದ್ದು ಸರಿಯಲ್ಲ. ಕಾಂಗ್ರೆಸ್ ಏನಾಗಿದೆ, ಇಲ್ಲಿ ಜಾಣರೇ ಇಲ್ಲ, ಇಲ್ಲೆಲ್ಲ ದುಡ್ಡಿದ್ದವ್ರು ಇದ್ದಾರೆ. ಹೀಗಾಗಿ ಕಾರ್ಯಕರ್ತರ ಕಿಮ್ಮತ್ತಿಲ್ಲ. MLA ಅವ್ರಿಗೆ ಬೇಕು, MP ಅವ್ರಿಗೆ ಬೇಕು, MLC ಅವ್ರಿಗೆ ಬೇಕು, ದೊಡ್ಡ ದೊಡ್ಡ ಸ್ಥಾನಮಾನಗಳು ಅವರೇ ಬೇಕು. ಇನ್ನು ಕುರುಬರ ಬಗ್ಗೆ ಹೇಳಿದ್ರು, ಆನಂದಪ್ಪಗಳ ಪರಿಸ್ಥಿತಿ ಈ ರೀತಿ ತಂದಿಟ್ಟವ್ರು ಯಾರು? ಪ್ರಶ್ನೆ ಮಾಡಿದಾರೆ ಅವರು. ಚಿಂಗಡಿ ಅವ್ರ ಪರಿಸ್ಥಿತಿ ಏನಿದೆ, ಯಾವ ರೀತಿ ಲಾಭ ಪಡ್ಕೊಂಡ್ರು, ನಂತರ ಅಮರ್ ಸಿಂಗ್ ಪಟ್ಲನ್ನ ಯಾವ ರೀತಿ ದೂರಿಟ್ರು, ವೇಲ್ ಪಟ್ಲ್ ಮಕ್ಕಳನ್ನು ಯಾವ ರೀತಿ ದೂರಿಟ್ರು, ನಂತರ ಅನೇಕರಿದ್ದಾರೆ. ಸೌದತ್ತಿಯಲ್ಲಿ ಹಿರೇಗೌಡ ಪಾಟೀಲ್ ಇದ್ದಾರೆ. ನಂತರ ಉತ್ತಮ್ ಪಾಟೀಲ್ರು ಯಾವ ರೀತಿ ಇವರು ಸೋಲಿಸಿದರು, ಎಲ್ಲ ಇತಿಹಾಸ ಬೆಳಗಾವಿ ಜಿಲ್ಲೆ ಜನರಿಗೆ ಗೊತ್ತಿದೆ. ನಾವೇನು ಕೇಳತ್ತೇವೆ ಅಂದರೆ, ಕಾಂಗ್ರೆಸ್ ಕಾರ್ಯಕರ್ತರು ಏನು ಕೇಳ್ತಾರೆ, ಹೈಕಮಾಂಡ್ ಎಲ್ಲಿದೆ ಅಂತ. ಮತ್ತು ಬೇರು ಮಟ್ಟದಿಂದ ನೀವು ಪಕ್ಷವನ್ನು ಬೆಳೆಸ್ತೇವೆ ಅಂತ ಹೇಳ್ತಾರೆ. ಅಗತ್ಯನೇ ಇಲ್ಲ, ಯಾಕಂದರೆ ಹಳೆಯ ಪಕ್ಷ ನಿಮ್ಮದು. ಇನ್ನೂ ಮತ್ತು ಬೇರೆ ಮಟ್ಟದಲ್ಲಿ ನೀವು ಹುಡುಕಾಡ್ತಾ ಇದ್ದಾರೆ ಅಂದರೆ ನಿಮ್ಮ ತಳ ಗಟ್ಟಿಲ್ಲ ಅಂತ. ಮುಂದಿನ ಸಲ ಯಾವುದೇ ಕಾರಣಕ್ಕೂ 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರೋದನ್ನೇ ಇಲ್ಲ. ಬೇಕಾದ ಹೇಳೂ ಬರೋದಿಲ್ಲ. ಯಾಕಂದರೆ ಇವರು ಮಾಡುತ್ತಿರ್ತಂಥ ದುರಾಡಳಿತ ಎಲ್ಲ ನಮಗೆ ಬೇಕು. ರಮೇಶ್ ಕುರ್ಚಿ ಹೇಳ್ತಾರೆ, ಇನ್ನೊಂದು 2-3 ಮಂದಿ ಖಾಲಿ ಇದಾರಲ್ಲ. ಸರೋತ್ತಮ್ ಜಾರಕಿಹೊಳಿ ಖಾಲಿ ಅದಾನೆ, ರಾಹುಲ್ ಜಾರಕಿಹೊಳಿ ಖಾಲಿ ಅದಾನೆ, ಅವ್ರಿಗೆ ಕೊಡಲ. ಮತ್ತು ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡ್ತೈತೆ. ಈಗ ಹೈಕಮಾಂಡ್ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂತಂದರೆ, ಸತೀಶ್ ಜಾರಕಿಹೊಳಿ ಬಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಏನೂ ಮಾಡುವಂತಿಲ್ಲ. ಅಂದರೆ ಏಕಚಕ್ರಾಧಿಪತಿ ಆಯಿತು. ಕಾಂಗ್ರೆಸ್ ಅವನತಿಗೆ ಇದೇ ಕಾರಣ. ರಾಹುಲ್ ಗಾಂಧಿ ಅವರು ಅಲ್ಲಿದ್ದರು, ಅವರು ಸೀಟವನ್ನು ಏನೋ ಬಿಟ್ಟು ಕೊಟ್ಟರು ಖರ್ಗೆ ಅವರಿಗೆ. ಮತ್ತು ಖರ್ಗೆ ಅವ್ರು ಏನು ಮಾಡತ್ತಾರೆ, ಈಗ ಸಂಘಟನೆ ಮಾಡ್ತಾಯಿದ್ರ ಆಗಿದೆಯಾ? ಯಾಕಾಗಿಲ್ಲ ಅಂದ್ರೆ, ಇಲ್ಲಿ
ಹೈಕಮಾಂಡ್ಗಿಂತನೂ ಕುಟುಂಬ ರಾಜಕಾರಣಿಯನ್ನು ನಡೆಸ್ತಾ ಇದ್ದಾರೆ ಅವ್ರ ಕಾರಣ. ಹಿಂಗಾದ್ರೆ ಕಾರ್ಯಕರ್ತರಲ್ಲಿ ಹೋಗ್ಬೇಕು. 30-40 ವರ್ಷ ಕಾಂಗ್ರೆಸ್ಸಲ್ಲಿ ದುಡಿದವರು ಸರ್ಕಾರವನ್ನು ತಂದರು, ಗ್ಯಾರಂಟಿ ಯೋಜನೆ ಕುಪ್ಪನಗಳನ್ನು ಮನೆ ಮನೆ ಹಂಚಿದ್ರು, ಅದೆಲ್ಲವನ್ನು ಮರ್ತು ದುಡ್ಡು ಇದ್ದವನಿಗೆ ನಾವು ಟಿಕೆಟ್ ಕೊಡ್ತೇವಪ್ಪ ಅಂದರೆ ಕಾರ್ಯಕರ್ತರೇನು ಲೂಟಿ ಮಾಡಿ MLA ಟಿಕೆಟ್ ತರಬೇಕೇನೋ? ಇಲ್ಲ. ಜಾರಕಿಹೊಳಿ ಪ್ರಥಮವಾಗಿ ರಾಜಕಾರಣ ಮಾಡಿ MLC ಆದರು. MLC ಆದ ನಂತರ ತಮ್ಮದೇ ಆದಂಥ ಜನಾಂಗದವರು 2,000 ಎಕರೆಗಿಂತ ಹೆಚ್ಚು ಜಮೀನು ತೆಗೆದುಕೊಂಡ್ರು. ಅದು ರಮೇಶ್ ಕುರ್ಚಿ ಹೇಳಿಲ್ಲ. ರಮೇಶ್ ಕುರ್ಚಿ ಅವರಿಗೆ ಏಕವಚನದಲ್ಲಿ ಮಾತಾಡೋದ್ರಿಂದ ಇವರು ಕೂಡ ಏಕವಚನದಲ್ಲಿ ಮಾತಾಡಿದ್ದಾರೆ. ಏಕವಚನದಲ್ಲಿ ಅವ್ರು ಮಾತಾಡಿದ್ದಾರೆ. ಉಸ್ತುವಾರಿ ಮಂತ್ರಿಗೆ ನಿಮ್ಮ ಕಡೆ ಹಣ ಇರ್ಬೋದು, ಅದರ ಹಣ ಎಲ್ಲಿಂದ ಬಂತು ಹೆಂಗೆ ಬಂತು ನಾವು ಕೇಳೋದಿಲ್ಲ. ನಿಮ್ಗಿಂತ ಸೀನಿಯರ್ ಮೋಸ್ಟ್ ನಾನು, ನನಗೆ ಅವನ ಕಡೆ ಏನು ರೊಕ್ಕ ಐತೆ ಅಂತ ಇವರು ಜಾಡಿಸ್ಬಿಟ್ರು. ಎಷ್ಟು ದಿವಸ ನಿನ್ನ ಕಡೆ ಹಣ ಇರೋದು, ಎಷ್ಟು ದಿವಸ ನಿನ್ನ ಕಡೆ ಅಧಿಕಾರ ಇರೋದು ಅಂತ ಈ ಕ್ವಶನ್ನಲ್ಲಿ ಜಾಡಿಸ್ಬಿಟ್ರು. ಯಾಕಂದರೆ ಸೀನಿಯರ್ ಮೋಸ್ಟ್ ರಮೇಶ್ ಕುರ್ಚಿಯವ್ರಿಗೆ ಏನು ನಾಲೆಜ್ ಇದೆ, ಈಗಾಗಲೇ ಹೇಳಿದೆ, ದೊಡ್ಡ ನಾಲೆಜ್ ಇದೆ. ಅದನ್ನು ಕಾಂಗ್ರೆಸ್ದವರು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಳಿ, ಅದು ದುರುಪಯೋಗ ಮಾಡಿಕೊಂಡ್ರು. ಇವರನ್ನು ದೂರ ಇಟ್ಟರು. ಇನ್ನು ಮುಂದಿನ ಸಲ ಜನರ ಅಪೇಕ್ಷೆ ಇತ್ತು ಅದನ್ನು ನಿಲ್ತಾನೆ, ಇಲ್ಲ ನಿಲ್ಲಂಗಿಲ್ಲ. ಯಾಕಂದ್ರೆ ನನ್ನ ಕಡೆ ದುಡ್ಡಿಲ್ಲ. ಅದರ ಜ್ಞಾನ ಇದೆಯಲ್ಲ, ಎಲ್ಲ ಪಕ್ಷದವರು ಅದನ್ನು ಮಾಡಿದರು. ದುಡ್ಡಿನ ರುಚಿ ಹಚ್ಚಿದವ್ರು ಯಾರು? ಜನಾರ್ದನ್ ರೆಡ್ಡಿ. 200 ಕೋಟಿ ತೆಗೆದಿಟ್ಬಿಟ್ರು. 100 ಕೋಟಿ ಎಲ್ಲ ಕಡೆ ಹಂಚಿದ್ರು. 200 ಕೋಟಿ 100 ಕ್ಷೇತ್ರಗಳಲ್ಲಿ. ಅದ ಜನಾರ್ದನ್ ರೆಡ್ಡಿ ಪರಿಸ್ಥಿತಿ ಏನು ಮಾಡಿದ್ರು ಕಾಂಗ್ರೆಸ್ನವರು ನಮಗೆಲ್ಲ ಗೊತ್ತಿದೆ. ಅದೇ ರೀತಿ ಇಲ್ಲೂ ಕೂಡ ಈ ಸದ್ಯಕ್ಕೇನಿದೆ, ಸರ್ಕಾರ ಬರಬೇಕು, ನಂತರ ನಮ್ಮ ಸರ್ಕಾರದಲ್ಲಿ ನಾವು ಮಂತ್ರಿ ಆಗ್ಬೇಕು, ಇಷ್ಟೇ. ಕಾರ್ಯಕರ್ತರನ್ನ ಬೆಳೆಸುವಂಥದ್ದು ಯಾವುದೇ ಲೆಕ್ಕಾಚಾರ ಇವರ ಹತ್ತಿರ ಇಲ್ಲ. ಇರನ್ನ ಕಡಾಡಿ ಅವ್ರಿಗೆ ಕೊಟ್ಟರು, ಅವ್ರು ಕೇಳಿರಲಿಲ್ಲ ಕಾರ್ಯಕರ್ತರಿಗೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ಸಲ್ಲಿ ಹಾಗೆ ನೋಡೋದು 0 ಇದೆ. ಹೀಗಾಗಿ ಅವನೆತ್ತ ಕಾಂಗ್ರೆಸ್ ದಿನ ಹೋಗ್ತಾ ಇದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ದುಡ್ಡಿದ್ದವರು ಕೊಡೋರು ಇವರು. ಅಂದರೆ ಕಾರ್ಯಕರ್ತರಲ್ಲಿ ಅವರು ದುಡ್ದವರು 30 ವರ್ಷ 40 ವರ್ಷ ಅದು ಇಲ್ಲ ಇವ್ರ ಕಡೆಗೆ. ಇವ್ರ ತಲೆಯಲ್ಲಿ ಬರೀ ದುಡ್ಡಿದೆ. ದುಡ್ಡಿನಿಂದ ಮತದಾರನ ಕೊಂಡುಕೊಳ್ಳುವಂಥ ಯೋಜನೆ ಇದೆ. ಹೀಗಾಗಿ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಅವರು. ಎಲ್ಲಿ ಹೈಕಮಾಂಡ್ ಎಲ್ಲಿದೆ ಅಂತ ಕೇಳ್ತಾರೆ ಅವರು. ಹೌದು, ರಾಯಬಾಗದಲ್ಲಿ ಟಿಕೆಟ್ ಯಾರಿಗೆ ಫಿಕ್ಸ್ ಆಗಿತ್ತು? ಶಂಭು ಕಲ್ಲೋಳ್ಕರ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಆಗಿತ್ತು. ಅದು ಕೊಡ್ತೇವೆ ಅಂತೇಳಿ ಸೋನಿಯಾ ಗಾಂಧಿ ಹೇಳಿದರು, ರಾಹುಲ್ ಗಾಂಧಿ ಹೇಳಿದರು, ಸುರ್ಜೇವಾಲಾ ಹೇಳಿದರು, ವೇಣುಗೋಪಾಲ್ ಹೇಳಿದರು. ಆ ರೀತಿ ಆಯಿತು. ಇವರು ದುಡ್ಡನ್ನು ಖರ್ಚು ಮಾಡಿದರು, ಸಂಘಟನೆ ಮಾಡಿದರು. ಕೊನೆಗೆ ಯಾರು ಮಾತು ಕೇಳಿದ್ರು? ಜಾರಕಿಹೊಳಿ ಮಾತು ಕೇಳಿ ತಮ್ಮ ಶಿಷ್ಯನ ಕೊಟ್ಟರು. ಬರಂಗಿಲ್ಲ ಅಂತ ಗೊತ್ತಿತ್ತು. ಅದರಲ್ಲಿ BJP ಆರಿಸ್ತಿರ್ಬೇಕಲ್ಲ ನಿಪ್ಪನಿಗೆ, ಸಾರಿ ರಾಯಬಾಗದಲ್ಲಿ. ಅಂದರೆ ತಮಗೆ ಯಾರು ಬೇಕು ಅವ್ರ ಥರ ಅವರು. ಶಂಭು ಕಲ್ಲೋಳ್ಕರ್ ಬೆಳೆದಿದ್ರೆ ದೊಡ್ಡ ದಲಿತ ಲೀಡರ್ ಆಗ್ತಿದ್ರು. ದುಡ್ಡು ಇದೆ ಅವ್ರ ಕಡೆ ಮತ್ತು ಜ್ಞಾನ ಇದೆ. ಒಬ್ಬ ಜಿಲ್ಲಾಧಿಕಾರಿಯನ್ನು ಸೋರಿಸಿಬಿಟ್ಟಂಥ ಈ ಕ್ಷೇತ್ರ ಅದು. ಅಂದ್ರೆ ರಾಯಬಾಗ್ ಕ್ಷೇತ್ರ ಹೆಂಗೆ ಉದ್ಧಾರ ಆಗ್ತಿತ್ತು? ಅದು ಬರೀ ಹಳೆ ಏನು ನೀವೇನು ಮಾಡತ್ತೀರಿ ಮತದಾರ ಅಂತಂದರೆ ದುಡ್ಡು ತೆಗೆದುಕೊಂಡು ಓಟ್ ಹಾಕಾತಾರೆ. ಹೀಗಾಗಿ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಅಭಿವೃದ್ಧಿ ಆಗಬೇಕಾದ್ರೆ ಒಳ್ಳೆಯ ಅಭ್ಯರ್ಥಿಗಳನ್ನ ನೀವು ಆರಿಸ್ತಿರ್ಬೇಕು, ಅದಿಲ್ಲ. ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸ್ಬೇಕು ನಾಯಕರು, ಅದು ಇಲ್ಲ. ತಮ್ಮ ಮನ್ಯಾಗ ಏನು ಇರ್ತಾರಲ್ಲ, ಅಂದ್ರೆ ಅಧಿಕಾರ ಸಿಕ್ಕರು ಇವ್ರಿಗೆ ಸಿಗ್ಬೇಕು. ಮುನ್ಸಿಪಾಲ್ಟಿ ಇರಲಿ, ನಗರಸಭೆ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಮತ್ತು MLA ಇರಲಿ, MLC ಇರಲಿ, MP ಇರಲಿ, ಎಲ್ಲ ಇವರಿಗೆ ಬೇಕು. ಹಂಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಅನ್ನುವಂಥ ಪ್ರಶ್ನೆನ ರಮೇಶ್ ಕುರ್ಚಿ ಕೇಳಿದ್ದಾರೆ. ಇನ್ನಷ್ಟು ವಾಗ್ದಾಳಿಯನ್ನು ನಡೆಸುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಜಾರಕಿಹೊಳಿ ಯಾವ ರೀತಿ ಉತ್ತರ ಕೊಡ್ತಾರೋ ಕಾದು ನೋಡಬೇಕು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳ್ಬೋದು. DK ಶಿವಕುಮಾರ್ ಏನೋ ಮುಖ್ಯಮಂತ್ರಿ ಆದರೆ ಕಾರ್ಯಕರ್ತರಿಗೆ ಸ್ವಚ್ಛ ಕಿಮ್ಮತ್ತು ಕೊಡಬೇಕು, ಅವ್ರಿಗೇನಾದರೂ ಮನೆ ಹಾಸ್ಬೇಕಂತ ವಿಚಾರ ಇತ್ತು. ಅದನ್ನು ಕೂಡ ಹಿನ್ನಡೆ ಸದ್ಯಕ್ಕೆ ಉಂಟಾಗಿದೆ. ಏನು ಕುರುಬರಿಗೆ ಪ್ರಾತಿನಿಧ್ಯ ಸಿಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ನಡ್ಕೊಳ್ಳೋದಿಲ್ಲ. DCC ಬ್ಯಾಂಕ್ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಕಾರ್ಯಕರ್ತರ ಸ್ಥಿತಿ ಅಧೋಗತಿಗೆ ಹೋಗಿ ಮುಟ್ಟಿದೆ ಅಂತೇಳಿ ಸ್ಪಷ್ಟವಾಗಿ ಎಲ್ಲ ತಮ್ಮ ಅನುಭವಗಳನ್ನು ರಮೇಶ್ ಕುರ್ಚಿ ಅವರು ಹೇಳಿದ್ದಾರೆ.
ಇನ್ನು ಮುಂದೆ ಇವ್ರ ಮಧ್ಯದಲ್ಲಿ ಯಾವ ರೀತಿ ಬಿರುಕು ಉಂಟಾಗಿದೆ ಅಂತೇಳಿ ಈ ಒಂದು 2 ಏಕವಚನದ ಶಬ್ದದಿಂದ ಗೊತ್ತಾಗ್ತದೆ. ರಮೇಶ್ ಕುರ್ಚಿಯವರು ಕೂಡ ನಂಬಿದ್ರು ನಮ್ಗೆ ಯಾರಾದರೂ ದಕ್ಷಿಣ ಕೊಡ್ಬೋದು ಅಥವಾ ಉತ್ತರ ಕೊಡ್ಬೇಕಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಇವನು ಸೈಡ್ ವಿಂಗ್ ಯಾಕೆ ಮಾಡ್ಯಾರಂದ್ರೆ ಇವರು ಭಾಳ ಜಾಣರಿದ್ದಾರೆ. ಇವ್ರು ಏನಾದರೂ MLA ಆದರೆ ಮಾತಾಡೋಕೆ ಶುರು ಮಾಡ್ತಾರೆ. 224 MLAಗಳಿಗಿಂತ ಹೆಚ್ಚು ಜ್ಞಾನವುಳ್ಳವರು ತಮ್ಮ ಕ್ಷೇತ್ರದ ಬಗ್ಗೆ. ರಮೇಶ್ ಜಾರಕಿಹೊಳಿ ಬಗ್ಗೆ, ರಮೇಶ್ ಕುರ್ಚಿಯವ್ರ ಬಗ್ಗೆ ಏನು ಹೇಳೋದು ಅಗತ್ಯ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಇಂಚಿಂಚು ಗೊತ್ತಿದೆ, ಎಲ್ಲಿ ಏನು ಮಾಡಿರಿ ಏನಾಗ್ತೈತೆ ಅಂತ ಗೊತ್ತಿದೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ತೈತೆ ನಾವು ನೀವು ಕಾದು ನೋಡೋಣ. ನಮಸ್ಕಾರ.